ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಶ್ರೀ ಆರ್ಗ್ಯಾನಿಕ್ ಚಿಕನ್ ಅಂಡ್ ಗೋಟ್ ಫಾರ್ಮಿಂಗ್ ಚಾನಲ್ಗೆ ಸ್ವಾಗತ. ನಾನು ಶ್ರೀನಿವಾಸ್. ಸ್ನೇಹಿತರೆ, ಈ ದಿನ ನಾವು ಪ್ರಮುಖವಾಗಿ ಚರ್ಚೆ ಮಾಡಬಯಸುವಂತಹ, ತಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛೆ ಪಡುವಂತಹ ವಿಷಯ ಏನಂತ ನೋಡೋದಾದ್ರೆ, ತಾವಿಲ್ಲಿ ಗಮನಿಸ್ತಾ ಇರ್ತೀರಾ, ಈಗಾಗಲೇ ತಮಗೊಂದು ಅಂದಾಜು ಅಥವಾ ಐಡಿಯಾ ಸಿಕ್ಕಿರುತ್ತೆ. ನಾಟಿ ಕೋಳಿ ಸಾಕಾಣಿಕೆಯ ಬಗ್ಗೆ ನನಗೆ ತಿಳಿದಿರುವಂತಹ ಒಂದಷ್ಟು ಅಂಶಗಳನ್ನು ನಾನು ತಮ್ಮೊಂದಿಗೆ ಚರ್ಚೆ ಮಾಡೋದಕ್ಕೆ ಇಷ್ಟಪಡ್ತೇನೆ. ಹಳ್ಳಿಯ ಬಹುತೇಕ ಮಧ್ಯಮ ಮತ್ತು ಬಡವರ್ಗದ ಜನರ ಜೀವನಾದಾಯ ಅಂದ್ರೆ ತಪ್ಪಾಗಲಾರದು. ಕಡಿಮೆ ಭೂಮಿಯನ್ನು ಹೊಂದಿರುವಂತಹ ವ್ಯಕ್ತಿಗಳಾಗಿರಬಹುದು, ಅಥವಾ ಸಣ್ಣ ಗಾತ್ರದ ಕೃಷಿಯನ್ನು ಅವಲಂಬಿಸಿಕೊಂಡಿರುವಂತಹ ಸಣ್ಣ ಪುಟ್ಟ ರೈತರಿರಬಹುದು. ಇವರೆಲ್ಲರೂ ತಮ್ಮ ಆದಾಯದ ಮಟ್ಟವನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಈ ನಾಟಿ ಕೋಳಿ ಸಾಕಾಣಿಕೆ ಮಾಡೋದು ಸಹ ತುಂಬಾ ಸೂಕ್ತವಾದಂತಹ ಒಂದು ವಿಧಾನ ಅಂತ ಹೇಳಬಹುದು. ನಾಟಿ ಕೋಳಿ ಸಾಕಾಣಿಕೆಗೆ ಯಥೇಚ್ಛವಾದಂತಹ ಬಂಡವಾಳ ಏನಾದರೂ ಹೂಡಿಕೆ ಮಾಡಬೇಕಾ? ಇದು ಜನರಲ್ಲಿರುವಂತಹ ಮೊದಲನೇ ಪ್ರಶ್ನೆ. ಯಾವುದೇ ಕೃಷಿ ಉಪಕಸಬುಗಳಲ್ಲಿ ರೈತ ನಷ್ಟ ಅನುಭವಿಸಲಿಕ್ಕೆ ಮೂಲ ಕಾರಣ ಏನು ಅಂತ ನೋಡೋದಾದ್ರೆ, ಅಲ್ಲಿ ಒಂದು ಪ್ಲಾನಡ್ ಆದಂತಹ ಇನ್ವೆಸ್ಟ್ಮೆಂಟ್ ಮತ್ತೆ ಪ್ಲಾನಡ್ ಆದಂತಹ ಒಂದು ಅಗ್ರಿಕಲ್ಚರ್ ಮೆಥಡ್ ನ ಯೂಸ್ ಮಾಡದೇ ಇರೋದು. ಯಾವುದೇ ಸರಕುಗಳನ್ನ ಎಲ್ಲ ರೈತರು ಒಮ್ಮೆಲೆ ಬೆಳೆದಾಗ ಅದನ್ನ ನಾವು ಮಾರ್ಕೆಟ್ ಕೊಂಡೊಯ್ತೀವಿ. ಯಾವಾಗ ಪೂರೈಕೆ ಜಾಸ್ತಿ ಆಗಿ ಅಲ್ಲಿ ಕೊಂಡುಕೊಳ್ಳುವವರ ಪ್ರಮಾಣ ಸ್ಟಾಗ್ನೆಂಟ್ ಆಗಿರುತ್ತೆ, ಹಾಗೇನಾಗುತ್ತೆ, ಬೇಡಿಕೆಗಳು ಆಟೋಮೆಟಿಕ್ ಆಗಿ ಕಡಿಮೆ ಆಗ್ತವೆ. ಬೇಡಿಕೆ ಕಡಿಮೆ ಆದ ಕೂಡಲೇ ಬೆಲೆನೂ ಕಡಿಮೆ ಆಗ್ತಾ ಹೋಗುತ್ತೆ. ಈ ಆಧುನಿಕ ಜಗತ್ತಿನಲ್ಲಿ ನಾಟಿ ಕೋಳಿಗೆ ಬೇಡಿಕೆ ಯಥೇಚ್ಛವಾಗಿದೆ. ಇವತ್ತು ಪ್ರಪಂಚದಲ್ಲಿ ಜನ ಹಣವನ್ನ ಎಷ್ಟು ಸಂಪಾದನೆ ಮಾಡ್ತಿದ್ದಾರೋ ಆರೋಗ್ಯಕ್ಕೋಸ್ಕರ, ಉತ್ತಮವಾದ ಆರೋಗ್ಯಕ್ಕೋಸ್ಕರ ಅಷ್ಟೆಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಈ ಆರೋಗ್ಯವನ್ನು ವೃದ್ಧಿಸಿಕೊಳ್ಳುವಂತಹ ಉದ್ದೇಶದಿಂದ ಉತ್ತಮ ಪೌಷ್ಟಿಕಯುಕ್ತವಾದಂತಹ ಆರ್ಗ್ಯಾನಿಕ್, ಸಾವಯವ ಅಂತ ಏನ್ ಕರಿತೀವಿ, ಈ ಆಹಾರಗಳನ್ನ ಸೇವಿಸೋದಕ್ಕೆ ಹೆಚ್ಚು ಹೆಚ್ಚು ಒಲವು ತೋರಿಸ್ತಾ ಇದ್ದಾರೆ. ಏನು ನಾಟಿ ಕೋಳಿಗೂ ಬ್ರಾಯ್ಲರ್ ಕೋಳಿಗೂ ವ್ಯತ್ಯಾಸ? ನಾಟಿ ಕೋಳಿ ಬೆಲೆ ಹೆಚ್ಚಿದೆ, ಬ್ರಾಯ್ಲರ್ ಕೋಳಿ ಬೆಲೆ ಕಡಿಮೆ ಇದೆ. ಆದ್ರೂ ಜನ ಹೆಚ್ಚಾಗಿ ನಾಟಿ ಕೋಳಿ ಬೇಕು ಅಂತ ಹಾತೊರಿತಾ ಇದ್ದಾರೆ. ಹಾಗಾದ್ರೆ ಆ ನಾಟಿ ಕೋಳಿಗೆ ಇರುವಂತಹ ಬೇಡಿಕೆಗೆ ತಕ್ಕಂತೆ ಪೂರೈಕೆ ಇದೆಯಾ, ಸಪ್ಲೈ ಇದೆಯಾ ಅಂತ ನೋಡೋದಾದ್ರೆ ಖಂಡಿತವಾಗ್ಲೂ ಇಲ್ಲ. ಆದ್ರಿಂದ ತಾವೇನಾದ್ರೂ ಹೊಸದಾಗಿ ಒಂದು ಉದ್ಯಮವನ್ನ ಶುರು ಮಾಡ್ತೀನಿ, ಹೊಸದಾಗಿ ನಾಟಿ ಕೋಳಿ ಶುರು ಮಾಡ್ತೀನಿ ಅಂದ್ರೆ ಖಂಡಿತವಾಗ್ಲೂ ಮಾಡಿ. ನನ್ನಾಗೆ ಇರುವಂತಹ ಒಂದು ಬೇಡಿಕೆಗಳಿಗೆ ತಕ್ಕಂತೆ ನಾನು ಪೂರೈಕೆ ಮಾಡ್ಲಿಕ್ಕೆ ಆಗ್ತಿಲ್ಲ. ಈ ಕೀರ ಅಥವಾ ಮುಂಗ್ಸಿ ಅಂತ ಏನಿದೆ, ಇದು ಫೆನ್ಸಿಂಗ್ ನ ಅತಿ ಒಳಗಡೆ ಬಂದು ಮರಿಗಳನ್ನ ಅಥವಾ ಸಣ್ಣ ಸಣ್ಣ ಕೋಳಿಗಳನ್ನೇ, ಹೆಚ್ಚು ಕಡಿಮೆ 1/4 kg ಬರುವಂತಹ ಕೋಳಿಗಳನ್ನೇ ತಗೊಂಡು ಹೊರಟೋಗೋದನ್ನ ನೋಡ್ತೀವಿ. ಅಂದ್ರೆ ತಿಂದು ಬಿಡುತ್ತದೆ.